ಬೀದರ ಜಿಲ್ಲೆ ಸತತ 2 ದಿನದಿಂದ ಧಾರಾಕಾರ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಬೀದರನ ಜನರ ಜೀವನಾಡಿಯಾದಂತಹ ಕಾರಂಜ ಜಲಾಶಯ ಪ್ರತಿ ವರ್ಷ ಸೆಪ್ಟೆಂಬರ ತಿಂಗಳಲ್ಲಿ ಸಾಧಾರಣವಾಗಿ ಭರ್ತಿಯಾಗುತ್ತಿತ್ತು. ಈ ವರ್ಷ 1 ತಿಂಗಳ ಮುಂಚೆ ಭರ್ತಿಯಾಗಿದೆ. ಆದ ಕಾರಣ ಕಾರಂಜ ಜಲಾಶಯದಿಂದ ದಿನಾಂಕ ಆಗಸ್ಟ್ 29, 2025 ರಂದು ಸರಿಸುಮಾರು 13,000 ಕ್ಯೂಸೆಸ್ ನೀರನ್ನು ಹೊರಹರಿವು ಬಿಡಲಾಗಿದೆ. ಬೀದರ ಜಿಲ್ಲೆ ಭಾಲ್ಕಿ ತಾಲೂಕು ನಿಟ್ಟೂರ ಬಿ ಗ್ರಾಮದ ಮಂಜರ ನದಿಯ ತೀರದ ಪ್ರದೇಶದ ಹೊಲಗದ್ದೆಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನುಗ್ಗಿದು ಸುತ್ತಮುತ್ತಲಿನ ಹೊಲಗಳಿಗೆ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ರೈತರು ಬೆಳೆದಂತೆ ಬೆಳೆಗಳು ಸೋಯಾ, ಉದ್ದು, ಹೆಸರು, ತೊಗರಿ ಬೆಳೆ ಸಂಪೂರ್ಣ ನೀರಿನಲ್ಲಿ ಮುಳುಗಡೆಯಾಗಿದೆ. ಬೀದರ ಜಿಲ್ಲೆ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪ್ರವಾಹ ಪೀಡಿತ ರೈತರಿಗೆ ಬೆಳೆ ನಷ್ಟದ ಪರಿಹಾರವನ್ನು ಕೊಡಬೇಕಾಗಿ ಸರಕಾರಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ. ವರದಿಗಾರರು ಗಜಾನಂದ ಪಾಟೀಲ ಭಾಲ್ಕಿ.